ದೇಶದಾದ್ಯಂತ ದೆಹಲಿ ಸ್ಫೋಟದ ಬಗ್ಗೆ ಚರ್ಚೆ ಇರಬೇಕಾದ್ರೆ ಆಮೇಲೆ ಇಡೀ ದೇಶದಲ್ಲಿ ವೈಟ್ ಕಾಲರ್ ಟೆರರಿಸಂಗೆ ಸಂಬಂಧಪಟ್ಟಂತೆ ಚರ್ಚೆಯಲ್ಲಿರಬೇಕಾದ್ರೆ ಶ್ರೀನಗರದಲ್ಲಿ ನಿನ್ನೆ ರಾತ್ರಿ ಒಂದು ಬ್ಲಾಸ್ಟ್ ಆಗಿದೆ. ಹಾಗಾದ್ರೆ ಶ್ರೀನಗರದಲ್ಲಿ ಬ್ಲಾಸ್ಟ್ ಉಗ್ರ ಕೃತ್ಯನ ಅಥವಾ ಅಚಾನಕ್ಕಾಗಿ ಆಗಿದ್ದ, ಏನು ಎಕ್ಸಾಕ್ಟ್ಲಿ ಆಯಿತು, ಎಲ್ಲಾಯಿತು ಅನ್ನೋದರ ಇನ್ ಡೀಟೇಲ್ ಮಾಹಿತಿಯನ್ನು ನಾವು ಕೊಡ್ತೀವಿ. ಶ್ರೀನಗರದಲ್ಲಿ ಸಂಭವಿಸಿರುವಂತಹ ಬ್ಲಾಸ್ಟ್ ಹಲವು ಪ್ರಶ್ನೆಗಳನ್ನು ಕೂಡ ಹುಟ್ಟು ಹಾಕುವಂತೆ ಮಾಡಿದೆ. ಉಗ್ರ ಕೃತ್ಯಗಳು ಮೇಲಿಂದ ಮೇಲೆ ನಡೆಯೋದಕ್ಕೆ ಸಂಚು ವ್ಯವಸ್ಥಿತವಾಗಿ ರೂಪಿತಗೊಂಡಿದೆಯಾ, ಪ್ಲಾನ್ನ ಎಕ್ಸಿಕ್ಯೂಷನ್ ಅನ್ನ ದೇಶದ ಮೂಲೆ ಮೂಲೆಯಲ್ಲಿ ಉಗ್ರರು ಮಾಡ್ತಿದ್ದಾರೆ ಅಂತ. ದೆಹಲಿ ಆಯಿತು, ಈಗ ಜಮ್ಮು ಕಾಶ್ಮೀರನ. ಹಾಗಾದ್ರೆ ಜಮ್ಮು ಕಾಶ್ಮೀರದ ನಂತರ ಉಳಿದ ಯಾವ ರಾಜ್ಯಗಳು? ಆತಂಕ ಇದೆ ಸಾರ್ವಜನಿಕ ವಲಯದಲ್ಲಿ. ಈಗಾಗಿರುವ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಫಸ್ಟ್ ನಿಮಗೆ ಕೊಡ್ತೀವಿ. ಪ್ರಾಥಮಿಕ ಮಾಹಿತಿ ಏನು ಹೇಳುತ್ತೆ ಅಂತ. ನೌಗಾಂ ಪೊಲೀಸ್ ಠಾಣೆ ಸಮೀಪದಲ್ಲೇ ಬ್ಲಾಸ್ಟ್ ಆಗಿದೆ. ನೌಗಾಂ ಪೊಲೀಸ್ ಸ್ಟೇಷನ್ ಸಮೀಪ ಫರೀದಾಬಾದ್ನಲ್ಲಿ ವಶಕ್ಕೆ ಪಡೆದಿದ್ದಂತಹ ಸ್ಫೋಟಕಗಳು ಇಲ್ಲಿ ಬ್ಲಾಸ್ಟ್ ಆಗಿರೋದು ಅಂತ ಪ್ರಾಥಮಿಕವಾಗಿ ಮಾಹಿತಿ ಸಿಗ್ತಾ ಇದೆ. ಡಾಕ್ಟರ್ ಟೆರರಿಸ್ಟ್ಗಳ ಬಳಿ ವಶಕ್ಕೆ ಪಡೆದ ಭಾರೀ ಸ್ಫೋಟಕಗಳು 9 ಮಂದಿ ಸಾವನ್ನಪ್ಪಿದ್ದಾರೆ. ಸ್ಫೋಟದ ತೀವ್ರತೆಗೆ 9 ಮಂದಿ. ಸ್ಫೋಟಕ ಪರಿಶೀಲನೆ ವೇಳೆ ಏಕಾಏಕಿ ಬ್ಲಾಸ್ಟ್ ಅನ್ನೋದು ಪ್ರಾಥಮಿಕವಾಗಿ ಸಿಗ್ತಾ ಇರೋ ಮಾಹಿತಿ. 20ಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿದ್ದಾರೆ. ಶ್ರೀನಗರದ ಜಿಎಂಸಿ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಬಟ್ ಆಕ್ಚುಲಿ ಇದು ಉಗ್ರ ಕೃತ್ಯ ಅನ್ನೋ ಆಂಗಲ್ ಅಲ್ಲೂ ಯೋಚನೆ ಮಾಡ್ತಾ ಇದ್ದಾರೆ. ಏನಕ್ಕೆ ಅಂತ ಕೂಡ ನಾವು ಮುಂದಿನ ಹಂತದಲ್ಲಿ ಹೇಳ್ತಾ ಹೋಗ್ತೀವಿ. ಬ್ಲಾಸ್ಟ್ನ ಇಂಟೆನ್ಸಿಟಿಯನ್ನು ತೋರಿಸ್ತಾ ಇದೆ. ಅಲ್ಲೇ ಸ್ಥಳದಲ್ಲಿ ಸಿಕ್ಕಿರುವಂತಹ CCTV ದೃಶ್ಯಾವಳಿಗಳು ನೋಡಿ. ಆ ಕಿಟಕಿಯಲ್ಲೇ ಓಪನ್ ಆಗಿ ಬಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಒಂದು ದೊಡ್ಡ ಬೆಂಕಿಯ ಕೆನ್ನಾಲಿಗೆ ಏಕಾಏಕಿ ಅಲ್ಲಿ ಹೊತ್ತಿ ಉರಿಯೋದು ಕೂಡ ಇದರಲ್ಲಿ ದಾಖಲಾಗಿದೆ. ಅಂದರೆ ಈ ಲೇನ್ನ ಆಪೋಸಿಟಲ್ಲಿ ಆಗಿರೋದು ದುರಂತ. ಸ್ಫೋಟದ ಇಂಟೆನ್ಸಿಟಿ ಈ ದೃಶ್ಯಾವಳಿಗಳಲ್ಲಿ ನೀವು ನೋಡ್ಬೋದು. ಡೈರೆಕ್ಟ್ ಆ್ಯಂಗಲ್ ಸಿಕ್ಕಿಲ್ಲ, ಬಟ್ ಏನಾಗಿದೆ ಅನ್ನೋದಕ್ಕೆ ಒಂದು ಅಂದಾಜು ಸಿಗ್ತಾ ಇದೆ ಈ ವಿಜುವಲ್ಸ್. ಈಗ ನಿಮಗೆ ಹೇಳ್ತೀವಿ, ನೌಗಾಂ ಪೊಲೀಸ್ ಸ್ಟೇಷನ್ನು ಈ ಫರೀದಾಬಾದ್ನ ಟೆರರ್ ಮಾಡೆಲ್ ಆಚೆ ಬಂತಲ್ಲ, ಜಗತ್ತಿಗೆ ಪರಿಚಯ ಆಯ್ತಲ್ಲ, ಅದರದ್ದು ಫಸ್ಟ್ FIR ಆಗಿದ್ದು ನೌಗಾಂ ಪೊಲೀಸ್ ಸ್ಟೇಷನಲ್ಲಿ. ಜೈಷ್ ಎ ಮೊಹಮ್ಮದ್ ಸಂಘಟನೆಯವರು ಒಂದಷ್ಟು ಪೋಸ್ಟರ್ಗಳನ್ನು ಅಂಟಿಸಿರ್ತಾರೆ, ಗಜ್ವಾಯ ಹಿಂದೂ ಹಾಗೆ ಹಿಂಗೆ ಅಂತೆಲ್ಲ ಅಂದ್ಕೊಂಡು. ಒಂದು ಪೋಸ್ಟರನ್ನು ಆಧರಿಸಿ ಒಬ್ಬ ಮೌಲ್ವಿಯನ್ನು ಅರೆಸ್ಟ್ ಮಾಡಲಾಗತ್ತೆ. ಅವನು ಬಾಯಿ ಬಿಡುವಂತಹ ಅಂಶಗಳಿಂದ ಇಡೀ ಫರೀದಾಬಾದು, ಲಕ್ನೋ, ಹರಿಯಾಣ, ದೆಲ್ಲಿಯ ಲಿಂಕ್ಗಳು ಆಚೆ ಬರುತ್ತೆ. ಸೊ ದಿಸ್ ಇಸ್ ವೆರಿ ಕ್ರೂಷಿಯಲ್. ನೌಗಾಂ ಪೊಲೀಸ್ ಸ್ಟೇಷನ್ನ ಬ್ಲಾಸ್ಟ್ ಇದು ಭಯೋತ್ಪಾದಕ ಸ್ಫೋಟ ಅಲ್ಲ, ಆಕಸ್ಮಿಕ ಸ್ಫೋಟ ಅನ್ನೋದು ಗೊತ್ತಾಗ್ತಾ ಇದೆ. ನೌಗಾಂ ಪೊಲೀಸ್ ಅಧಿಕಾರಿಗಳೇ ಇದಕ್ಕೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ವಶಕ್ಕೆ ಪಡೆದಿದ್ರಲ್ಲ ಸ್ಫೋಟಕ, ಅದನ್ನ ಟೆಸ್ಟಿಂಗಿಗೆ ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಬ್ಲಾಸ್ಟ್ ಆಗಿದೆ. ಅಮೋನಿಯಂ ನೈಟ್ರೇಟ್ ಸ್ಫೋಟಗೊಂಡಿರುವಂತಹ ಶಂಕೆ ವ್ಯಕ್ತವಾಗಿದೆ. ಘಟನಾ ಸ್ಥಳದಲ್ಲಿ ಶ್ವಾನದಳ FSL ಟೀಮ್ ಕೂಡ ಶೋಧವನ್ನು ನಡೆಸಿದೆ. ಇದು ಭಯೋತ್ಪಾದಕ ಕೃತ್ಯ ಅಲ್ಲ ಅನ್ನುವಂತಹ ಮಾಹಿತಿಯನ್ನು ಸ್ವತಃ ಜಮ್ಮು ಕಾಶ್ಮೀರದ ಪೊಲೀಸರೇ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. 5 ದಿನಗಳ ಹಿಂದೆ ಇಡೀ ದೇಶದಾದ್ಯಂತ ATS ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಏನಿತ್ತು, ಟೆರರ್ ಡಾಕ್ಟರ್ಗಳನ್ನು ಟಾರ್ಗೆಟ್ ಮಾಡಿ ಬೇಟೆಯನ್ನಾಡಿತ್ತು. ಆ ಸಂದರ್ಭದಲ್ಲಿ ಹರಿಯಾಣದಲ್ಲಿ 2900 kgಯಷ್ಟು ಸ್ಫೋಟಕ ಸಿಕ್ಕಿತ್ತು. ಶ್ರೀನಗರದಲ್ಲೂ ಕೂಡ 350 kgಯಷ್ಟು ಸ್ಫೋಟಕ ಸಿಕ್ಕಿರುತ್ತೆ. ಆ ಸ್ಫೋಟಕವನ್ನು ಪರಿಶೀಲನೆಗೆ ಅಂತ ತೆಗೆದುಕೊಂಡು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಬ್ಲಾಸ್ಟ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನೀವು ದೆಹಲಿಯಲ್ಲಿ ಈ ಉಗ್ರ ಕಾರ್ನಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲೂ ಕೂಡ ಇದೇ ರೀತಿ ಅಚಾನಕ್ಕಾಗಿಯೇ ಬ್ಲಾಸ್ಟ್ ಆಗಿದ್ದು. ಸ್ಫೋಟಕಗಳನ್ನು ತುಂಬಿಕೊಂಡು I-20 ಕಾರ್ನಲ್ಲಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಈಗಲೂ ಕೂಡ ಆ ಸ್ಫೋಟಕವನ್ನು ಲ್ಯಾಬ್ಗೆ ಟೆಸ್ಟಿಗೆ ಅಂತ ತೆಗೆದುಕೊಂಡು ಹೋಗ್ತಾ ಇದ್ರಂತೆ. ಯಾವ್ಯಾವ ರಾಸಾಯನಿಕಗಳನ್ನು ಇದರಲ್ಲಿ ಮಿಕ್ಸ್ ಮಾಡಲಾಗಿದೆ, ಇದರ ತೀವ್ರತೆ ಎಷ್ಟಿರುತ್ತೆ, ಇದನ್ನು ಎಲ್ಲಿ ರೆಡಿ ಮಾಡಿರಬಹುದು, ಸ್ಫೋಟಕಗಳನ್ನೆಲ್ಲ ಎಲ್ಲಿ ಸಂಗ್ರಹಿಸಿರಬಹುದು, ಈ ರೀತಿ ತನಿಖೆಗೆ ಹೋದಂತಹ ಸಂದರ್ಭದಲ್ಲಿ, ಪರಿಶೀಲನೆಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಸ್ಫೋಟ ಆಗಿದೆ ಅನ್ನೋದು ಗೊತ್ತಾಗ್ತಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಇದೊಂದು ಆಕಸ್ಮಿಕ ಘಟನೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಇದೇ ಸ್ಫೋಟಕ ಜನನಿಬಿಡ ಪ್ರದೇಶದಲ್ಲಿ ಅಥವಾ ಇವರು ಅಂದುಕೊಂಡಂತಹ ಜಾಗದಲ್ಲಿ ಸ್ಫೋಟ ಆಗಿದ್ರೆ ಅದರ ಪರಿಣಾಮ ಏನು ಅನ್ನುವಂತಹದ್ದು ಪ್ರಶ್ನೆ. ಅತಿ ದೊಡ್ಡ ದುರಂತವೊಂದನ್ನು ಮುಂಜಾಗೃತ ಕ್ರಮ ವಹಿಸಿ ತಡೆದ್ರು ಅಂತ ಕೂಡ ಹೇಳಬಹುದಾ?
ಪ್ರೇಮ್ ನೋಡಿ, ಫರೀದಾಬಾದ್ನಲ್ಲಿ 2900 kgಯಷ್ಟು ಏನು ಅಮೋನಿಯಂ ನೈಟ್ರೇಟನ್ನು ವಶಪಡಿಸಿಕೊಳ್ಳಲಾಗಿತ್ತು. ಅದರಲ್ಲಿ ಪ್ರತ್ಯೇಕವಾಗಿ 360 kgಯಷ್ಟು ಒಂದು ಬ್ಯಾಚನ್ನು ಕೂಡ ವಶಪಡಿಸಿಕೊಳ್ಳಲಾಗಿತ್ತು. ಅದನ್ನು ಜಮ್ಮು ಕಾಶ್ಮೀರ ಪೊಲೀಸರು ತೆಗೆದುಕೊಂಡು ಹೋಗಿದ್ರು. ಸೊ ಅಲ್ಲಿಗೆ ತೆಗೆದುಕೊಂಡು ಹೋದ ಬಳಿಕ ಈ ಒಂದು ಏನು ಅಮೋನಿಯಂ ನೈಟ್ರೇಟ್ ಏನಿದೆ ಇದನ್ನು FSLಗೆ ಕಳಿಸುವಂತಹ ನಿರ್ಧಾರಕ್ಕೆ ಬರಲಾಗಿತ್ತು. ಮತ್ತು ಅಲ್ಲಿ ಇದರಲ್ಲಿ ಏನೇನೆಲ್ಲ ಅಂಶಗಳಿದಾವೆ ಅನ್ನುವಂಥದ್ದನ್ನು ಪರಿಶೀಲಿಸುವಂಥ ಉದ್ದೇಶ ಕೂಡ ಆಗಿತ್ತು. ಮತ್ತು ಇದರ ಕೆಮಿಕಲ್ ಮಿಶ್ರಣಗಳೇನು, ಇದರ ಸ್ಫೋಟದ ತೀವ್ರತೆಗಳೇನು, ಮತ್ತೆ ಇದನ್ನ ಹೇಗೆ ಮಾಡಲಾಗಿದೆ ಅನ್ನುವಂಥದ್ದು ಅರ್ಥಕೊಳ್ಬೇಕಾಗಿತ್ತು. ಹೀಗಾಗಿ ಅದನ್ನು FSLಗೆ ಕಳಿಸುವಂತಹ ನಿರ್ಧಾರವನ್ನು ಕೂಡ ಮಾಡಲಾಗಿತ್ತು. FSLಗೆ ರವಾನೆ ಮಾಡಬೇಕಾದಂತಹ ಸಂದರ್ಭದಲ್ಲಿ ಈ ಒಂದು ಸ್ಫೋಟ ಸಂಭವಿಸಿದೆ ಅನ್ನುವಂಥದ್ದು ಈಗ ಪೊಲೀಸ್ ಮೂಲಗಳಿಂದ ಗೊತ್ತಾಗ್ತಾ ಇರುವಂಥದ್ದು. ಘಟನೆಯಲ್ಲಿ ಈಗ 8 ಮಂದಿ ಸಾವನ್ನಪ್ಪಿದ್ದಾರೆ, 20ಕ್ಕಿಂತ ಹೆಚ್ಚು ಮಂದಿಗೆ ಗಂಭೀರವಾದಂತಹ ಗಾಯಗಳಾಗಿದ್ದಾವೆ ಅನ್ನುವಂಥದ್ದು ಮಾಹಿತಿಗಳು ಬರ್ತಾ ಇದ್ದಾವೆ. ಮುಖ್ಯವಾಗಿ ಪೊಲೀಸರೇ ಈ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಇದೊಂದು ಘಟನೆ ಆಕಸ್ಮಿಕ ಅನ್ನುವಂಥದ್ದು ಈಗ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ಈ ಘಟನೆ ಆಕಸ್ಮಿಕ ಆಗಿದ್ರೂ ಕೂಡ ಈ ಒಂದು ಸ್ಫೋಟ ಸಂಭವಿಸಿರುವುದಕ್ಕೆ ಪರೋಕ್ಷವಾಗಿ ಈ ಡಾಕ್ಟರ್ ಟೆರರ್ ಮಾಡೆಲ್ ಏನಿದೆ ಅದೇ ಕಾರಣ ಅನ್ನುವಂತಹ ರೀತಿಯಲ್ಲೂ ಕೂಡ ನಾವು ಭಾವಿಸಬಹುದು. ಯಾಕಂದ್ರೆ ಅಲ್ಲಿ ಪತ್ತೆಯಾದಂತಹ ಈ ಒಂದು ಸ್ಫೋಟಕ ಯಾವ ಹಂತದ ತೀವ್ರತೆಯನ್ನು ಹೊಂದಿತ್ತು ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮೊನ್ನೆ ಅಷ್ಟೇ ನಾವು ದೆಹಲಿಯ ಕೆಂಪು ಕೋಟೆಯ ಬಳಿ ಆದಂತಹ ಸ್ಫೋಟವನ್ನು ಕೂಡ ಗಮನಿಸಿದ್ವಿ. ಕೇವಲ 80 kgಯ ಸ್ಫೋಟಕದ ತೀವ್ರತೆ ಹೇಗಿತ್ತು ಅನ್ನುವಂಥದ್ದನ್ನು ಕೂಡ ನಾವು ನೋಡಿದ್ವಿ. ಈಗ 360 kg ಸ್ಫೋಟಕವನ್ನ ರವಾನೆ ಮಾಡಬೇಕಾದಂತಹ ಸಂದರ್ಭದಲ್ಲಿ ಆದಂತಹ ಸ್ಫೋಟ ಇದು. ಸೊ ಇದರ ತೀವ್ರತೆ ಹೇಗಿತ್ತು ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸಬಹುದು. ಜನದಟ್ಟಣೆ ಕಡಿಮೆ ಇದ್ದಂತಹ ಕಾರಣದಿಂದಾಗಿ ಸಾವು ನೋವುಗಳ ಸಂಖ್ಯೆ ಕಡಿಮೆ ಇರಬಹುದು. ಆದರೆ ಸ್ಫೋಟದ ತೀವ್ರತೆ ಯಾವ ಪ್ರಮಾಣದಲ್ಲಿತ್ತು ಅನ್ನುವಂಥದ್ದನ್ನ CCTV ದೃಶ್ಯಗಳು ಕೂಡ ಹೇಳ್ತವೆ. ದೊಡ್ಡ ಪ್ರಮಾಣದ ಒಂದು ಸ್ಫೋಟದ ಸದ್ದಾಗುತ್ತೆ. ಅದಾದ ಬಳಿಕ ಕಿಟಕಿಗಳೆಲ್ಲವೂ ಕೂಡ ಪರಸ್ಪರ ಹೊಡೆದಾಡ್ಕೊಳ್ತವೆ. ಅಂದ್ರೆ ಆ ಒಂದು ಹೊಡೆತ ಅಥವಾ ತೀವ್ರತೆ ಹೇಗಿತ್ತು ಅನ್ನುವಂಥದ್ದನ್ನ ನಾವು ದೃಶ್ಯಗಳಲ್ಲೂ ಕೂಡ ಕಟ್ಟಿಕೊಡ್ತಾ ಇದ್ದೀವಿ. ಸೊ ಮುಂದಿನ ಹಂತದಲ್ಲಿ ಅಂದ್ರೆ ಇದೊಂದು ದೊಡ್ಡ ಕೆಮಿಕಲ್ ಮಿಶ್ರಣ ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಮಮತಾ.